ಆಫೀಸ್ ಯುವತಿ ಮೇಲೆ ಆಸೆಪಟ್ಟ ಬಾಸ್ಗೆ ಮಂಚದ ಮೇಲೆ ಹಾರ್ಟ್ ಅಟ್ಯಾಕ್. ಇವಳ ಹೆಸರು ಕಲ್ಪನಾ. ಈಕೆ ತನ್ನ ಬಾಸ್ನ ಮನೆಗೆ ಬರುತ್ತಾಳೆ. ಆಗ ಬಾಸ್ ರಾಜೇಂದ್ರ ಕಲ್ಪನಾಳ ಬ್ಯೂಟಿಯನ್ನು ಆಸೆಯಿಂದ ನೋಡುತ್ತಾನೆ. ಆಗ ಕಲ್ಪನಾ ತನ್ನ ಶರ್ಟ್ನ ಗುಂಡಿಯನ್ನು ಸರಿ ಮಾಡಿಕೊಂಡು ಬಾಸ್ಗೆ ಸ್ಯಾಲರಿ ತೆಗೆದುಕೊಳ್ಳಲು ಮನೆಗೆ ಬರಲು ಹೇಳಿದ್ದೀರಿ ಎಂದು ಹೇಳುತ್ತಾಳೆ. ಆಗ ರಾಜೇಂದ್ರ ಅವಳನ್ನು ಸೋಫಾ ಮೇಲೆ ಕೂರಿಸಿ ಆಕೆಗೆ ನೀರು ಕೊಡಲು ಬಂದು ಬೇಕು ಅಂತಲೇ ಅವಳ ಮೈ ಮೇಲೆ ಚೆಲ್ಲಿ ಬಿಡುತ್ತಾನೆ. ಆಗ ಕಲ್ಪನಾ, ಸರ್ ನಾನೀಗ ಏನು ಮಾಡಲಿ ಎಂದು ಕೇಳುತ್ತಾಳೆ. ಆಗ ರಾಜೇಂದ್ರ, ಒಂದು ಕೆಲಸ ಮಾಡು, ನೀನು ಆ ರೂಮಿಗೆ ಹೋಗಿ ಅಲ್ಲಿ ನಿನ್ನ ಬಟ್ಟೆಯನ್ನು ಐರನ್ ಮಾಡಿಕೊ, ನಂತರ ಹಾಕಿಕೊಂಡು ಬಾ ಎಂದು ಕಳಿಸುತ್ತಾನೆ. ನಂತರ ಕಲ್ಪನಾ ತನ್ನ ಶರ್ಟನ್ನು ತೆಗೆದು ಐರನ್ ಮಾಡಲು ಶುರು ಮಾಡುತ್ತಾಳೆ. ಆದರೆ ಆ ರೂಮಿಗೆ ರಾಜೇಂದ್ರ ಆಸೆಯಿಂದ ಎಂಟ್ರಿ ಕೊಡುತ್ತಾನೆ. ನಂತರ ಆಕೆಯ ಶರ್ಟನ್ನು ಕಿತ್ತುಕೊಂಡು ಬಿಡುತ್ತಾನೆ. ಆಗ ಕೋಪಗೊಂಡ ಕಲ್ಪನಾ ಬೆಡ್ಶೀಟ್ನಿಂದ ತನ್ನ ಮಾನವನ್ನು ಮುಚ್ಚಿಕೊಂಡು, ಸರ್ ನೀವು ಇಲ್ಲಿಗೆ ಏಕೆ ಬಂದಿರಿ, ನೀವೀಗ ನನ್ನ ಬಟ್ಟೆ ಕೊಡಿ, ಇಲ್ಲದೆ ಹೋದರೆ ಕೂಗಾಡಿ ಬಿಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಾಜೇಂದ್ರ, ನೀನು ಯಾಕೆ ನನ್ನನ್ನು ಬಲಾತ್ಕಾರಿಯಂತೆ ಕಾಣುತ್ತೀಯಾ, ನಾನು ಒಬ್ಬ ಗಣ್ಯ ವ್ಯಕ್ತಿ, ಸರಿ ತಗೋ ಎಂದು ಆಕೆಗೆ ಬಟ್ಟೆ ಕೊಡುತ್ತಾನೆ. ಆಗ ಆಕೆ ಅದನ್ನು ರೂಮಿಗೆ ಹೋಗಿ ಹಾಕಿಕೊಳ್ಳುತ್ತಾಳೆ. ನಂತರ ಕಲ್ಪನಾ ಅಲ್ಲಿಂದ ಹೊರಡಲು ಶುರು ಮಾಡುತ್ತಾಳೆ. ಆಗ ಅವಳನ್ನು ತಡೆದ ರಾಜೇಂದ್ರ, ಬೇಜಾರು ಮಾಡಿಕೊಂಡು ಹೋಗಬೇಡ, ತಗೋ ನಿನ್ನ ಸ್ಯಾಲರಿ ಎಂದು ಕೊಡುತ್ತಾನೆ. ನಂತರ ರಾಜೇಂದ್ರ, ನಾನೀಗ ನಿನ್ನ ಮುಂದೆ ಒಂದು ಪ್ರಸ್ತಾವನೆ ಇಡುತ್ತೇನೆ, ನೀನು ಅದನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತಾನೆ. ಆಗ ಕಲ್ಪನಾ, ಏನೇ ಇದ್ದರೂ ಬೇಗ ಹೇಳಿ, ನಾನು ಇಲ್ಲಿಂದ ಹೊರಡಬೇಕು ಎಂದು ಹೇಳುತ್ತಾಳೆ. ಆಗ ರಾಜೇಂದ್ರ, ನಿನ್ನ ಸಂಬಳ ಬರೀ 10,000 ಅಷ್ಟೇ, ನಾನೀಗ ನಿನಗೆ 50,000 ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಕಲ್ಪನಾ ಅರ್ಥ ಮಾಡಿಕೊಂಡು, ಇನ್ನು ಮುಂದೆ ಏನೂ ಹೇಳಬೇಡಿ ಎಂದು ಹೊರಡಲು ಶುರು ಮಾಡುತ್ತಾಳೆ. ಆಗ ರಾಜೇಂದ್ರ 60,000, 70,000, 80,000 ಎಂದು ಹೇಳುತ್ತಾ ಹಾಗೆ 1,00,000ದವರೆಗೆ ಬರುತ್ತಾನೆ. ಆಗ ಕಲ್ಪನಾ, ನಿಮ್ಮ ಮನೆಯ ಡೋರ್ ಓಪನ್ ಆಗುತ್ತಿಲ್ಲ ಏಕೆ ಎಂದು ಕೇಳುತ್ತಾಳೆ. ಆಗ ರಾಜೇಂದ್ರ, ನಾನು ಈ ರಿಮೋಟ್ ಒತ್ತಿದರೆ ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತದೆ ಎಂದು ಹೇಳುತ್ತಾನೆ. ಆಗ ಕಲ್ಪನಾ, ಸರ್ ನಾನು ನಿಮ್ಮನ್ನು ತುಂಬ ಗೌರವಿಸುತ್ತೇನೆ, ಪ್ಲೀಸ್ ಬಾಗಿಲು ತೆಗೆಯಿರಿ ಎಂದು ಹೇಳುತ್ತಾಳೆ. ಆಗ ರಾಜೇಂದ್ರ, ನೀನು ನನಗೆ ಗೌರವಿಸಬೇಡ, ಒಂದೇ ಒಂದು ಬಾರಿ ನಿನ್ನ ಸ್ವಇಚ್ಛೆಯಿಂದ ನನ್ನನ್ನು ಖುಷಿಪಡಿಸು, ನಿನ್ನ ಒಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ಮುಟ್ಟುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಕಲ್ಪನಾ, ದಯವಿಟ್ಟು ನನ್ನನ್ನು ಮನೆಗೆ ಹೋಗಲು ಬಿಡಿ, ನಾನು ವಿವಾಹಿತೆಯಾಗಿದ್ದೇನೆ, 2 ಮಕ್ಕಳ ತಾಯಿ ಹಾಗೂ ಮನೆಯಲ್ಲಿ ಗಂಡ ಇದ್ದಾರೆ ಎಂದು ಹೇಳುತ್ತಾಳೆ. ಆಗ ರಾಜೇಂದ್ರ, ನಾನು ಕೂಡ ವಿವಾಹಿತನೇ, ನನಗೂ 4 ಮಕ್ಕಳಿವೆ, ಈ ವಿಷಯ ಯಾರಿಗೂ ಗೊತ್ತಾಗುವುದಿಲ್ಲ, ಇದು ಮಾನವೀಯ ಮನುಷ್ಯನ ದೇಹದ ಅವಶ್ಯಕತೆ, ಇದನ್ನು ಪೂರೈಸಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳುತ್ತಾನೆ. ಆಗ ಅವನ ಕಾಲಿಗೆ ಬಿದ್ದು ಕಲ್ಪನಾ, ದಯವಿಟ್ಟು ನನ್ನನ್ನು ಮನೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾಳೆ. ಆಗ ರಾಜೇಂದ್ರ, ನೀನು 1,00,000 ನಷ್ಟ ಮಾಡಿಕೊಳ್ಳುತ್ತಿದ್ದೀಯಾ, ನನ್ನ ಒಂದು ಸಣ್ಣ ಆಸೆಯನ್ನು ಪೂರೈಸುತ್ತಿಲ್ಲ, ಸರಿ ನಾನು ನಿನಗೆ ಬಲವಂತ ಮಾಡುವುದಿಲ್ಲ, ನೀನು ಯಾವಾಗ ಬೇಕಾದರೂ ಬರಬಹುದು, 1,00,000 ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿ ಲಾಕ್ ಓಪನ್ ಮಾಡುತ್ತಾನೆ. ಆಗ ಕಲ್ಪನಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ಆ ನಗರದಲ್ಲಿ ಕೊರೋನಾದಿಂದ ಲಾಕ್ಡೌನ್ ಶುರುವಾಗುತ್ತದೆ. ಅದಾದ 3 ತಿಂಗಳು ಆದ ಮೇಲೆ ಕಲ್ಪನಾಳ ಗಂಡನಿಗೆ ತನ್ನ ಕೆಲಸದಲ್ಲಿ ಸಂಬಳ ಸಿಗದೆ ಲಾಸ್ ಆಗಿರುತ್ತಾನೆ. ಊಟಕ್ಕೂ ಕೂಡ ಖರ್ಚಿಗೆ ಕಾಸು ಇರುವುದಿಲ್ಲ, ಜೊತೆಗೆ ಸಾಲ ಕೂಡ ಮಾಡಿಬಿಟ್ಟಿರುತ್ತಾನೆ. ಸಾಲಗಾರರು ಅವನಿಗೆ ಫೋನ್ ಮಾಡಿ ಧಮಕಿ ಹಾಕಲು ಶುರು ಮಾಡುತ್ತಾರೆ. ನಿನ್ನ ಮನೆಗೆ ನುಗ್ಗಿ ಸಿಕ್ಕಿದ್ದನ್ನು ಎತ್ತುಕೊಂಡು ಹೋಗುತ್ತೇವೆ, ನಿನ್ನ ಹೆಂಡತಿಯನ್ನಾದರೂ ಅಡವಿಟ್ಟು ನಮಗೆ ತೀರಿಸು ಎಂದು ಹೆದರಿಸುತ್ತಾರೆ. ಆಗ ದೇವೇಂದ್ರ ತನ್ನ ಪತ್ನಿಗೆ ಕಣ್ಣೀರು ಹಾಕಿಕೊಂಡು ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ. ಇನ್ನು ನಾನು ಬದುಕಿದ್ದು ಪ್ರಯೋಜನವಿಲ್ಲ, ಮಾನ ಮರ್ಯಾದೆ ಕಳೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲ ಎಂದು ಕಣ್ಣೀರು ಹಾಕಿದಾಗ ಕಲ್ಪನಾ, ನಾನು ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಿಯುತ್ತೇನೆ, ನಾನು ನನ್ನ ಬಾಸ್ ಹತ್ತಿರ 1 ವರ್ಷದ ಸ್ಯಾಲರಿಯನ್ನು ಅಡ್ವಾನ್ಸ್ ಆಗಿ ಪಡೆಯುತ್ತೇನೆ, ನನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಎಂದು ಹೇಳುತ್ತಾನೆ. ನಂತರ ಕಣ್ಣು ಮುಚ್ಚಿಕೊಂಡು ಬಾಸ್ ಹೇಳಿದ್ದನ್ನು ನೆನೆಸಿಕೊಳ್ಳುತ್ತಾಳೆ. ಯಾವಾಗಲೇ ಅವಶ್ಯಕತೆ ಬಂದರೂ ನನ್ನ ಬಳಿ ಬಾ ಎಂದು ಅವನು ಹೇಳಿರುವ ಮಾತು ನೆನಪಿಗೆ ಬರುತ್ತದೆ. ಆಗ ಕಲ್ಪನಾ, ನಮ್ಮ ಬಾಸ್ ಅಕೌಂಟ್ನಿಂದ ನಿನ್ನ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಸುತ್ತೇನೆ, ನೀನು ನಿನ್ನ ಗೆಳೆಯರ ಸಾಲವನ್ನು ತೀರಿಸಿ ಮನೆಗೆ ರೇಷನ್ ತಂದು ಇಡು ಎಂದು ಹೇಳಿ ಹೊರಡುತ್ತಾಳೆ. ನಂತರ ಕಲ್ಪನಾ ರಾಜೇಂದ್ರನ ಮನೆಗೆ ಬರುತ್ತಾಳೆ. ಆಗ ರಾಜೇಂದ್ರ, ಕೊನೆಗೂ ನನ್ನನ್ನು ನೆನೆಸಿಕೊಂಡು ಬಂದೆಯಾ, ಆದರೆ ನೀನು ತಪ್ಪು ಸಮಯದಲ್ಲಿ ಬಂದಿದ್ದೀಯಾ ಎಂದು ಹೇಳುತ್ತಾನೆ. ಆಗ ಕಲ್ಪನಾ, ಮೊದಲು ನನ್ನ ಗಂಡ ದೇವೇಂದ್ರನ ಅಕೌಂಟಿಗೆ 1,00,000 ಕಳಿಸಿಬಿಡಿ, ಆಮೇಲೆ ಮಾತನಾಡೋಣ ಎಂದು ಹೇಳುತ್ತಾಳೆ. ಆ ತಕ್ಷಣವೇ ರಾಜೇಂದ್ರ 1,00,000 ಹಣವನ್ನು ಕಳಿಸಿಬಿಡುತ್ತಾನೆ. ತಕ್ಷಣವೇ ಕಲ್ಪನಾ ಗಂಡನಿಗೆ ಕರೆ ಮಾಡಿ ಹಣ ಬಂದಿರುವ ಕನ್ಫರ್ಮ್ ಮಾಡಿಕೊಳ್ಳುತ್ತಾಳೆ. ಆಗ ರಾಜೇಂದ್ರ, ನಾನು ನಿನ್ನೆ ರಾತ್ರಿ ತಾನೇ ತನ್ನ ಪತ್ನಿಯ ಜೊತೆ ಸ್ವರ್ಗವನ್ನು ಕಂಡಿದ್ದೆ, ಅದಕ್ಕೆ ಈಗ ನನಗೆ ಮೂಡ್ ಬರುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ, ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಒಂದು 15 ನಿಮಿಷ ನೀನು ಇಲ್ಲೇ ವೆಯ್ಟ್ ಮಾಡು, ನಂತರ ಎಂಜಾಯ್ ಮಾಡೋಣ ಎಂದು ಹೇಳಿ ಎದ್ದು ಹೋಗುತ್ತಾನೆ. ಆಗ ಕಲ್ಪನಾ ಕೃಷ್ಣನ ಮೂರ್ತಿಯ ಮುಂದೆ ಬಂದು ಕಣ್ಣೀರು ಹಾಕುತ್ತಾ ನಿಲ್ಲುತ್ತಾಳೆ. ನನಗೆ ಇವತ್ತು ಎಂತಹ ಪರಿಸ್ಥಿತಿ ಬಂದಿದೆ, ನಾನಾಗಿ ನಾನೇ ಹಣಕ್ಕೋಸ್ಕರ ಇವರ ಬಳಿ ಬಂದಿದ್ದೇನೆ, ದೇವರೇ ನೀವು ಹೆಂಗಸಿನ ಮಾನವನ್ನು ಆವಾಗೆಲ್ಲ ಕಾಪಾಡಿದ್ದೀರಾ, ಇಂದು ನಾನು ನಿಮ್ಮ ಭಕ್ತೆ, ನನ್ನ ಮಾನವನ್ನು ನೀವು ಹಾಳಾಗುವುದನ್ನು ಕಣ್ಣಾರೆ ನೋಡುತ್ತೀರಾ, ಪರವಾಗಿಲ್ಲ, ನಾನೇ ಸ್ವಲ್ಪ ಹೊತ್ತಿನ ನಂತರ ನಿಮ್ಮ ಬಳಿ ಬಂದು ಬಿಡುತ್ತೇನೆ, ಆಗ ನಾನು ನಿಮ್ಮನ್ನು ಪ್ರಶ್ನೆ ಮಾಡುತ್ತೇನೆ, ನೀವು ಹೇಗೆ ಆ ದ್ರೌಪದಿಯ ಮಾನವನ್ನು ಕಾಪಾಡಿದಿರಿ, ಆದರೆ ಈ ಕಲಿಯುಗದಲ್ಲಿ ಈ ದ್ರೌಪದಿಯ ಮಾನ ಹಾಗೂ ಪ್ರಾಣ ಎರಡೂ ಹೋಗುತ್ತಿರುವುದನ್ನು ನೀವು ನೋಡಿಕೊಂಡು ಹೇಗೆ ನಿಂತಿದ್ದೀರಿ, ಇದೆಲ್ಲ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳುತ್ತೇನೆ, ಆದಷ್ಟು ಬೇಗ ಬರುತ್ತೇನೆ ಎಂದು ಕಣ್ಣೀರು ಹಾಕುತ್ತಾ ಹೇಳುತ್ತಾಳೆ. ಆಗ ಅಲ್ಲಿ ರಾಜೇಂದ್ರ ರೆಡಿಯಾಗಿ ಬರುತ್ತಾನೆ. ಅವನು ಗಾಬರಿಯಾಗಿರುತ್ತಾನೆ. ಕಲ್ಪನಾ, ನಾನು ಓವರ್ ಡೋಸ್ ತೆಗೆದುಕೊಂಡು ಬಿಟ್ಟಿದ್ದೇನೆ ಅಂತ ಅನಿಸುತ್ತದೆ, ಈಗ ನಾನು ಕಾಯೋಕೆ ಆಗುವುದಿಲ್ಲ, ಬೇಗ ಬಾ ಎಂದು ಆಕೆಯನ್ನು ಹಿಡಿದುಕೊಂಡು ಸೀರೆಯನ್ನು ಎಳೆಯಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತದೆ.
ಆಗ ರಾಜೇಂದ್ರ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನಿಸುತ್ತದೆ, ಅರ್ಜೆಂಟಾಗಿ ಡಾಕ್ಟರ್ಗೆ ಕಾಲ್ ಮಾಡು ಎಂದು ಹೇಳುತ್ತಾನೆ. ಆಗ ರಾಜೇಂದ್ರ ಫೋನ್ ಪಡೆದು ಡಾಕ್ಟರ್ಗೆ ನೀವು ಅರ್ಜೆಂಟ್ ಈಗಲೇ ಮನೆಗೆ ಬನ್ನಿ, ನಾನು ಒಂದು ಮಾತ್ರೆಯನ್ನು ನುಂಗಿರುತ್ತೇನೆ ಎಂದು ಮಾತ್ರೆಯನ್ನು ನುಂಗಿ ಸ್ವಲ್ಪ ಸಮಾಧಾನ ಪಟ್ಟುಕೊಳ್ಳುತ್ತಾನೆ. ಕಲ್ಪನಾಗೆ ಮನೆಗೆ ಹೋಗಲು ಹೇಳುತ್ತಾನೆ. ಆಕೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ಮನೆಗೆ ಬಂದ ದೇವೇಂದ್ರ ಏನು ಇಷ್ಟು ಬೇಗ ಬಂದು ಬಿಟ್ಟೆ ಎಂದು ಕೇಳುತ್ತಾನೆ. ಆಗ ಕಲ್ಪನಾ ಬಾಸ್ ಹಣ ಕೊಟ್ಟ ಮೇಲೆ ಅವರಿಗೆ ಆರೋಗ್ಯ ಕೆಟ್ಟು ಹೋಯಿತು, ಅದಕ್ಕೆ ಕೆಲಸ ಅರ್ಧಕ್ಕೆ ನಿಂತು ಹೋಯಿತು, ಬಂದು ಬಿಟ್ಟೆ ಎಂದು ಹೇಳುತ್ತಾಳೆ. ಆಗ ದೇವೇಂದ್ರ ಅದು ಹೇಗೆ ಸುಮ್ಮನಿರಲು ಸಾಧ್ಯ, ಈಗಲೇ ಕರೆ ಮಾಡಿ ಹೇಗಿದ್ದಾರೆ ತಿಳಿದುಕೋ ಎಂದು ಹೇಳುತ್ತಾನೆ. ಆಗ ಕಲ್ಪನಾ ಕರೆ ಮಾಡಿದಾಗ ರಾಜೇಂದ್ರನ ಪತ್ನಿ ಕಣ್ಣೀರು ಹಾಕುತ್ತಾ ಅವರು ತೀರಿ ಹೋದರು ಎಂದು ವಿಷಯ ತಿಳಿಸುತ್ತಾಳೆ. ಆಗ ಕಲ್ಪನಾ ಬಾಸ್ಗೆ ಹಾರ್ಟ್ ಅಟ್ಯಾಕ್ ಬಂದು ತೀರಿ ಹೋದರಂತೆ ಎಂದು ಗಂಡನಿಗೆ ತಿಳಿಸುತ್ತಾಳೆ. ಆಗ ದೇವೇಂದ್ರ ದೇವರಿಗೆ ಕೈ ಮುಗಿದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಎಂತಹ ಒಳ್ಳೆಯ ಮನುಷ್ಯ ಎಂದು ಹೇಳುತ್ತಾನೆ. ಆಗ ಕಲ್ಪನಾ ನಮ್ಮ ಬಾಸ್ಗಿಂತ ಭಗವಂತ ಕರುಣಾಮಯಿ ಎಂದು ಹೇಳಿ ಕೈ ಮುಗಿಯುತ್ತಾಳೆ. ಕಲ್ಪನಾಳ ಮುಖದಲ್ಲಿ ಒಂದು ಸಂತೋಷ ಕಾಣಿಸುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು SNT ಫಿಲ್ಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಫೋರ್ಸ್ಡ್ ವುಮೆನ್ ಎಂದು ಹುಡುಕಿ ನೋಡಬಹುದು.